ಗಣೇಶನ ಕಥೆಯು ಹಿಂದೂ ಪುರಾಣಗಳಲ್ಲಿ ವಿಶೇಷ ಮಹತ್ವ ಹೊಂದಿದೆ. ಒಂದು ದಿನ ಪಾರ್ವತೀ ದೇವಿ ಗಂಗಾ ನದಿಯ ತೀರ್ಥದಲ್ಲಿ ಸ್ನಾನ ಮಾಡುತ್ತಿದ್ದಾಗ ತಮ್ಮ ದೇಹದ ಮಣ್ಣಿನಿಂದ ಒಂದು ಪುಗುವನನ್ನು ಸೃಷ್ಟಿಸಿದರು. ಆ ಮಗುವಿಗೆ ಜೀವ ತುಂಬಿ, ನೀನು ನನ್ನ ಮಗ. ನಾನು ಸ್ನಾನ ಮಾಡುವಾಗ ಯಾರನ್ನೂ ಒಳಗೆ ಬರುವಂತೆ ಬಿಡಬಾರದು ಎಂದು ಆಜ್ಞಾಪಿಸಿದರು. ಈ ಹುಡುಗನೇ ಮುಂದೆ ಗಣೇಶನಾಗಿ ಪ್ರಸಿದ್ಧಿ ಪಡೆದ. ಈಗ ಪಾರ್ವತೀ ದೇವಿ ಸ್ನಾನ ಮಾಡುವಾಗ ಶಿವನು ಅಲ್ಲಿಗೆ ಬಂದು ಒಳಗೆ ಹೋಗಲು ಯತ್ನಿಸಿದರು. ಆದರೆ ಈ ಹೊಸ ಹುಡುಗನು ಶಿವನನ್ನು ತಡೆಯಲು ಮುಂದಾದ. ಈ ಕಾರಣದ ಮೇಲೆ ಶಿವನು ಆ ಪುಗುವನ ತಲೆಯನ್ನು ತನ್ನ ತ್ರಿಶೂಲದಿಂದ ಕತ್ತರಿಸಿದರು. ಈ ಘಟನೆಯು ಪಾರ್ವತೀ ದೇವಿಯನ್ನು ಆಘಾತಗೊಳಿಸಿತು ಮತ್ತು ಅವರು ಶಿವನನ್ನು ಸಿಡಿಮಿಡಿಗೊಂಡರು. ತಮ್ಮ ಕೋಪವನ್ನು ಶಮನಗೊಳಿಸಲು ಶಿವನು ಒಂದು ಆನೆಗಳವನ್ನು ಕೊಯ್ದು ಆ ತಲೆಯನ್ನು ಪುಗುವನ ದೇಹಕ್ಕೆ ಜೋಡಿಸಿದರು. ಈ ರೀತಿ ಗಣೇಶನು ಆನೆತಲೆಯಿರುವ ದೇವರಾಗಿದ್ದು ಗಣಪತಿ ಅಥವಾ ವಿಕಟ ಎಂದಾಗಿ ಪ್ರಖ್ಯಾತನಾದರು. ಗಣೇಶನ ಮಹತ್ವ ಮತ್ತು ಯುಗಾದಿಗಳು. ಗಣೇಶನನ್ನು ವಿಭಿನ್ನ ಪ್ರಕಾರದಲ್ಲಿ ಪೂಜಿಸಲಾಗುತ್ತದೆ. ವಿಘ್ನಹರ್ತ, ವಿಘ್ನಗಳನ್ನು ದೂರ ಮಾಡುವವ, ಬುದ್ಧಿವಂತರ ದೈವ, ಕಲೆಗಳ ಸ್ವಾಮಿ ಇತ್ಯಾದಿ. ಅವರ ಗಜಮುಖ ಮತ್ತು ದೊಡ್ಡ ತೋಳಿಯು ಶಕ್ತಿ, ಪ್ರಜ್ಞೆ ಮತ್ತು ಬುದ್ಧಿಮತ್ತೆಯ ಸಂಕೇತವಾಗಿದೆ. ದೇವತೆಗಳ ನಡುವೆಯೂ ಗಣೇಶನಿಗೆ ವಿಶೇಷ ಸ್ಥಾನಮಾನವಿದೆ. ಗಣೇಶ ಚತುರ್ಥಿಯಂದು ಭಾರತದೆಲ್ಲೆಡೆ ಗಣೇಶನ ಮಹಿಮೆಗೆ ಭಕ್ತಿಯ ಪ್ರವಾಹ ಹರಿಯುತ್ತದೆ. ಮೂಷಿಕ ವಾಹನ. ಗಣೇಶನ ವಾಹನದ ಕಥೆಯು ವಿಶೇಷವಾಗಿದೆ. ಒಂದು ದಿನ ಗಣೇಶನು ಒಂದು ದೊಡ್ಡ ಮೂಷಿಕನನ್ನು ಹಿಡಿದು ತನ್ನ ವಾಹನವನ್ನಾಗಿ ಮಾಡಿದರು. ಇದು ನಮ್ಮ ಜೀವನದ ಸಮಸ್ಯೆಗಳನ್ನು ಹೇಗೆ ಸಮರ್ಥವಾಗಿ ನಿರ್ವಹಿಸಬಹುದು ಎಂಬುದಕ್ಕೆ ಸಂಕೇತವಾಗಿದೆ. ಈ ಮೂಷಿಕವು ಗಣೇಶನ ಸಮರ್ಥತೆಯ ಮತ್ತು ಪ್ರಬುದ್ಧತೆಯ ಸಂಕೇತವಾಗಿದೆ. ಒಂದು ಬಾರಿ ಗಣೇಶ ಮತ್ತು ಅವರ ಅಣ್ಣ ಕಾರ್ತಿಕೇಯರ ನಡುವೆ ಭೂಮಿಯ ಸುತ್ತಿನಂತೆ ಓಡುವವರು ಯಾರು ಎಂಬ ಪ್ರಶ್ನೆ ಉಂಟಾಯಿತು. ಕಾರ್ತಿಕೇಯನು ತನ್ನ ಮೋರನ ಮೇಲೆ ಪ್ರಪಂಚದ ಸುತ್ತ ಓಡಿದರು. ಆದರೆ ಗಣೇಶನು ತಾಯಿ ಪಾರ್ವತಿ ಮತ್ತು ತಂದೆ ಶಿವನ ಸುತ್ತ ಓಡಿ ಹೇಳಿದ, ನಿಮ್ಮಿಬ್ಬರುವೇ ನನ್ನ ಪ್ರಪಂಚ. ಈ ಬುದ್ಧಿಯುತ ಉತ್ತರದ ಮೂಲಕ ಗಣೇಶನು ಗೆದ್ದರು. ಇದರಿಂದ ಮಾತಾಪಿತರ ಸೇವೆ ಭಗವಂತನ ಸೇವೆಗೆ ಸಮಾನ ಎಂಬ ತತ್ವವನ್ನು ಬೋಧಿಸಲಾಗಿದೆ.